ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡದಿದ್ರೆ ಏನ್ ಮಾಡ್ಲಿ, ಆ ಕಾರಣಕ್ಕಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಚಿಂತನೆಯನ್ನ ಕೂಡ ಮಾಡಿದ್ದಾರೆ. ಈಗ ಸುಮಲತಾ ಪಕ್ಷೇತರ ಸ್ಪರ್ಧೆಯ ಬಗ್ಗೆ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಜನ ಕಾಂಗ್ರೆಸ್ಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ನನ್ನ ಮೊದಲ ಆಯ್ಕೆ ಕಾಂಗ್ರೆಸ್ ಪಕ್ಷ. ಆದ್ರೆ ಈಗಾಗಲೇ ಮಂಡ್ಯದಲ್ಲಿ ಕೂಡ ಸುಮಲತಾ ಅಂಬರೀಶ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು, ಹೋದ ಕಡೆಯಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ. ಈಗಾಗಲೇ ಟ್ರಯಲ್ ರೀತಿಯಾಗಿ ಪ್ರವಾಸವನ್ನ ಕೂಡ ನಾನು ಮಾಡಿದ್ದೇನೆ. ಅಂಬರೀಶ್ ಇರ್ಲಿ ಇಲ್ಲದೆ ಇರ್ಲಿ ಅವರಿಗೆ ಅಭಿಮಾನ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ನನ್ನ ಮೊದಲ ಆಯ್ಕೆ ಯಾವತ್ತಿದ್ರು ಅದು ಕಾಂಗ್ರೆಸ್ ಪಕ್ಷ. ಆದ್ರೆ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಡದಿದ್ರೆ ಏನ್ ಮಾಡಬೇಕಾಗತ್ತೆ, ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಂತಹ ಚಿಂತನೆಯನ್ನ ಕೂಡ ಮಾಡಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನನ್ನನ್ನ ಯಾವ ಪಕ್ಷದವರು ಕೂಡ ಸಂಪರ್ಕ ಮಾಡಿಲ್ಲ. ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ. ಇನ್ನೆರಡು ದಿನಗಳಲ್ಲಿ ಇದರ ಬಗ್ಗೆ ನಿರ್ಧಾರವನ್ನ ಕೂಡ ತಿಳಿಸ್ತೇನೆ. ಅದರ ಬಗ್ಗೆ ಖಚಿತವನ್ನ ಪಡಿಸುವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಹಾಗಾಗಿ ಯಾವ ಪಕ್ಷದವರು ಕೂಡ ನನ್ನನ್ನ ಸಂಪರ್ಕ ಮಾಡಿಲ್ಲ. ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೇನೆ. ಆದ್ರೆ ಖಚಿತ ನಿರ್ಧಾರದ ಬಗ್ಗೆ, ಯಾವ ಪಕ್ಷದ ಸ್ಪರ್ಧೆ ಮಾಡಬೇಕು, ಹೇಗೆ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಖಚಿತಪಡಿಸ್ತೇನೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಅಂಬಿ ಅಭಿಮಾನಿಗಳಿಗೆ ಅಂಬಿ ಯಾವತ್ತೂ ಕೂಡ ಸ್ವಾರ್ಥ ರಾಜಕಾರಣ ಮಾಡಿಲ್ಲ. ಇಂದಿನ ಯಾವ ರಾಜಕಾರಣಿಗಳಲ್ಲೂ ಆ ನಿಸ್ವಾರ್ಥ ರಾಜಕಾರಣ ಕಾಣ್ತಾ ಇಲ್ಲ. ಪರೋಕ್ಷವಾಗಿ ಎಚ್ಡಿಕೆ ಕುಟುಂಬಕ್ಕೆ ಸುಮಲತಾ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಗಂಜಾಮ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಇಂದಲೇ ನನ್ನ ಮೊದಲ ಆದ್ಯತೆ ಕಾಂಗ್ರೆಸ್, ಒಂದು ವೇಳೆ ಪಕ್ಷ ಟಿಕೆಟ್ ಕೊಟ್ರೆ ನಾನು ಕಾಂಗ್ರೆಸ್ ನಿಂದಲೇ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈಗ ಸುಮಲತಾ ಅವರು. ಆದ್ರೆ ಈಗ ಪಕ್ಷೇತರರಾಗಿ ಕಣಕ್ಕಿಳಿಯುವಂತಹ ಚಿಂತನೆ ಏನಾದ್ರೂ ಮಾಡಿದ್ದಾರೆ, ಅದರ ಬಗ್ಗೆ ಏನಾದ್ರೂ ಸುಳಿವನ್ನ ಬಿಟ್ಕೊಟ್ಟಿದ್ದಾರಾ, ಹೇಗೆ? ಹೌದು ನವಿತಾ ಜೈನ್, ಏನ್ ಇವತ್ತು ಮಂಡ್ಯದಲ್ಲಿ ಏನು ಸುದ್ದಿಗೋಷ್ಠಿ ನಡೆಸಿದಂತ ಏನು ಸುಮಲತಾ ಅಂಬರೀಶ್ ಅವರು ತಾವು ಮಂಡ್ಯದಿಂದ ಸ್ಪರ್ಧೆ ಮಾಡೋದನ್ನ ಖಚಿತಪಡಿಸಿದ್ದಾರೆ. ಆದ್ರೆ ನಾನು ಕಾಂಗ್ರೆಸ್ ನಿಂದಲೇ ಸ್ಪರ್ಧೆ ಮಾಡ್ತೀನಿ, ಪಕ್ಷೇತರವಾಗಿ ಇನ್ನೂ ಸ್ಪರ್ಧೆ ಮಾಡ್ತೀನಿ ಅನ್ನೋದಕ್ಕೆ ಇನ್ನು 2-3 ದಿನಗಳ ಕಾಲಾವಕಾಶವನ್ನ ಕೇಳಿದ್ದಾರೆ. ಯಾಕೆಂದ್ರೆ ಈಗಾಗಲೇ ಕೂಡ ಏನು ಪಕ್ಷದ ಹೈಕಮಾಂಡ್ ಜೊತೆ ಕೂಡ ಈ ಒಂದು ವಿಷಯನ ಮಾತಾಡಿದ್ರೆ ಅವರು ಕೂಡ ಏನೇನು ಪಕ್ಷದ ಸಭೆಯಲ್ಲಿ ಈ ಬಗ್ಗೆ ಆಗಿ ಒಂದು ಸುದ್ದಿ ನನಗೆ ಒಂದು ಒಳ್ಳೆ ಮಾತನ್ನ ಕೊಡ್ತೀನಿ ಅಂತ ಹೇಳಿದ್ರೆ, ಒಂದು ವೇಳೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗದೇ ಇದ್ರೂ ಕೂಡ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನೋ ಮೂಲಕ ಮಂಡ್ಯದ ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರೆ, ಈಗಾಗಲೇ ಕೂಡ ತಮ್ಮ ಅಭಿಮಾನಿಗಳನ್ನು ಕೂಡ ಸಾಕಷ್ಟು ಒಂದು ಮಾತನ್ನ ಹೇಳಿದರೆ, ನೀವು ಕಾಂಗ್ರೆಸ್ಗೆ ಮೊದಲೇ ಆದ್ಯತೆ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಅವರ ಮಾತಿಗಳನ್ನು ಕಟ್ಟು ಬಿದ್ದು ನಾನು ಈಗ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದೀನಿ. ಕಾಂಗ್ರೆಸ್ ಅನ್ನು ಅಕಸ್ಮಾತ್ ನನಗೆ ಟಿಕೆಟ್ ಕೊಡ್ತಿದ್ದ ಸಂದರ್ಭದಲ್ಲಿ ಅಭಿಮಾನಿಗಳು ಹೇಳಿದಂಗೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಖಚಿತ. ಜೊತೆಗೆ ಈಗಾಗಲೇ ಕೂಡ ಏನೀಗ ಸಿಎಂ ಕುಟುಂಬ ಏನು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದೆ, ಅದರಲ್ಲೂ ಕೂಡ ಯಾವುದೇ ರೀತಿಯಾಗಿ ಮಾತಾಡಲ್ಲ. ಆದ್ರೆ ಅಂಬರೀಶ್ ಅವರು ನಿಸ್ವಾರ್ಥ ರಾಜಕಾರಣವನ್ನು ಮಾಡ್ತಿದ್ರು. ಆದ್ರೆ ಈಗಿನ ರಾಜಕಾರಣದಲ್ಲಿ ಯಾರನ್ನೂ ಕೂಡ ಆ ಒಂದು ನಿಸ್ವಾರ್ಥ ರಾಜಕಾರಣ ಕಾಣ್ತಿಲ್ಲ ಅನ್ನೋ ಮೂಲಕ ಏನು ಅಂಬರೀಶ್ ಅವರಿಗೆ ಕುಟುಕಿದಂತ ಸಿಎಂ ಕುಟುಂಬಕ್ಕೆ ಒಂದು ಪರೋಕ್ಷವಾಗಿ ತಾನು ನೀಡಿದ್ರು. ಜೊತೆಗೆ ಈಗಾಗಲೇ ಕೂಡ ನಾನು ಏನು ಜಿಲ್ಲೆಯಲ್ಲಿರುವ ಎಲ್ಲಾ ಮಾಜಿ ಶಾಸಕರು ಸೇರಿದಂತೆ ಜಿಲ್ಲೆಯ ಪ್ರಮುಖ ಸ್ಥಳೀಯ ನಾಯಕರನ್ನು ಸಂಪರ್ಕ ಮಾಡಿದೆ. ಎಲ್ಲರನ್ನೂ ಕೂಡ ಒಂದು ರೀತಿಯಾಗಿ ಪರೋಕ್ಷವಾಗಿ ನನ್ನ ಬೆಂಬಲಕ್ಕೆ ನಿಲ್ತಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನು ಮುಂದೆ ಕೂಡ ನಾನು ಇನ್ನು 2-3 ದಿನಗಳಲ್ಲಿ ನಾನು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರ್ತೀನಿ ಅನ್ನೋ ಮಾತುಗಳನ್ನು ಹೇಳುವ ಮೂಲಕ ತಾವು ಕಾಂಗ್ರೆಸ್ ಇಂದ ಇಲ್ಲ ಅಥವಾ ಪಕ್ಷೇತರವಾಗಿ ಸ್ಥಳಕ್ಕಿಂದು ಏನು ಮಂಡ್ಯದಲ್ಲಿ ಅಂಬರೀಶ್ ಅಭಿಮಾನಿಗಳು ಒಂದು ಒತ್ತಾಯ ಮಾಡಿದ್ರು, ಆ ಒತ್ತಾಯಕ್ಕೆ ನಾನು ಮಣಿದು ಈಗ ರಾಜಕೀಯಕ್ಕೆ ಬರ್ತಾ ಇದೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗೆ. ಅಲ್ಲ, ಕಾಂಗ್ರೆಸ್ ಪಕ್ಷ ಸೀಟ್ ಕೊಡ್ಲಿಲ್ಲ ಅಂದ್ರೆ ಇರೋದು ಆಪ್ಷನ್ ಇಂಡಿಪೆಂಡೆಂಟ್ ಅಲ್ವಾ? ಆ ಇಂಡಿಪೆಂಡೆಂಟ್ ನಿಂತ್ಕೊಳ್ಳೋಕೆ ನನಗೆ ಆ ಒಂದು ಎಲ್ಲಾ ಕಡೆಯಿಂದ ಸಪೋರ್ಟ್, ಜನ ಅಭಿಪ್ರಾಯ ಹೇಗಿದೆ, ಅವ್ರೇನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಡೆಸಿಷನ್. ಆವಾಗ ನಾನು ತಗೋತೀನಿ. ನಾನು ಯಾವುದನ್ನು ಅಷ್ಟು ಧುಮುಕ್ ಬಿಟ್ಟು ಮಾಡೋ ಕೆಲಸ ಅಲ್ಲ ಇದು. ಅಲ್ಲ, ಕಾಂಗ್ರೆಸ್ ಪಕ್ಷ ಹುತಾತ್ಮ ಗುರು ಕುಟುಂಬಕ್ಕೆ ಜಮೀನು ಹಸ್ತಾಂತರವನ್ನ ಮಾಡಿದ್ದಾರೆ. ಅರ್ಧ ಎಕರೆ ಜಮೀನಿನ ದಾನಪತ್ರವನ್ನ ಯೋಧನ ಪತ್ನಿ ಕಲಾವತಿಗೆ ಸುಮಲತಾ ನೀಡಿದ್ದಾರೆ. ಮಂಡ್ಯದ ಪತ್ರಕರ್ತರ ಭವನದಲ್ಲಿ ದಾಖಲೆ ಹಸ್ತಾಂತರ ಮಾಡಿದ್ರು. ಮಂಡ್ಯದ ಕೆಎಂ ದೊಡ್ಡಿಯಲ್ಲಿರುವ 20 ಕುಂಟೆ ಜಮೀನು ಕೊಟ್ಟು ತಾನು ನೀಡಿದ ಭರವಸೆಯನ್ನು ಸುಮಲತಾ ಈಡೇರಿಸಿದ್ದಾರೆ. ಈಗಾಗಲೇ ಮೊನ್ನೆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದಂತಹ ಸಿಆರ್ಪಿಎಫ್ ಯೋಧ ಗುರು ಕುಟುಂಬಕ್ಕೆ ತಾನು ಜಮೀನನ್ನ ನೀಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರು ಸುಮಲತಾ ಅವರು. ಅದೇ ರೀತಿಯಾಗಿ ಇವತ್ತು ಅವರ ಕುಟುಂಬಕ್ಕೆ ಜಮೀನನ್ನ ಹಸ್ತಾಂತರ ಮಾಡಿದ್ದಾರೆ. ಅರ್ಧ ಎಕರೆ ಜಮೀನಿನ ದಾನ ಪತ್ರವನ್ನ ಇವತ್ತು ಯೋಧನ ಪತ್ನಿ ಕಲಾವತಿಗೆ ನೀಡಿದ್ದಾರೆ. ಈ ಮೂಲಕ ತಾನು ಹೇಳಿದಂತಹ ಒಂದು ಮಾತನ್ನ ಉಳಿಸಿಕೊಂಡಿದ್ದಾರೆ ಸುಮಲತಾ.
ಸರ್